ನೋಡಿ, ಇವತ್ತು ಇನ್ನು ಸಾಕಷ್ಟು ಕೇಂದ್ರದ ತೆರಿಗೆ ನೀತಿ ಬಗ್ಗೆ ವದಂತಿಗಳು ಹಣಕಾಸು ಇಲಾಖೆಯಿಂದ ಬರ್ತಾ ಇದೆಯೋ ಅಥವಾ ಕೇಂದ್ರ ಸರ್ಕಾರ ತೆರಿಗೆ ಕಡಿತ ವಿಚಾರವನ್ನು ಅಲ್ಲಲ್ಲೇ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಬಹುಶಃ ಕೇಂದ್ರ ಸರ್ಕಾರ ಒಕ್ಕೂಟದ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಕ್ಕಂಥ ಹೆಜ್ಜೆಯನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಹಾಕೊಂಡು ಬರ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಬಲಿಷ್ಠವಾದ ರಾಷ್ಟ್ರವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ರಾಜ್ಯಗಳಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕಾಗ್ತದೆ. ರಾಜ್ಯಗಳಿಗೆ ಶಕ್ತಿಯನ್ನು ತುಂಬೋದನ್ನು ಬಿಟ್ಟು ಪ್ರತಿಯೊಂದು ಹಂತದಲ್ಲೂ ಕೂಡ ರಾಜ್ಯಗಳ ಮೇಲೆ ಒಂದಲ್ಲ ಒಂದು ರೀತಿಯ ಬಲವಂತವಾದ ಕಾನೂನು ಮತ್ತು ನಿಯಮಗಳನ್ನು ಏರ್ತಾ ಇವತ್ತು ತೆರಿಗೆ ವಿಚಾರದಲ್ಲೂ ಕೂಡ ನಾನು ಈ ಹಿಂದೆನೇ ಪ್ರಸ್ತಾಪ ಮಾಡಿದ್ದೆ. ಕರ್ನಾಟಕ ರಾಜ್ಯಕ್ಕೆ, ದಕ್ಷಿಣ ಭಾರತಕ್ಕೆ ಯಾವ ರೀತಿಯ ಅನ್ಯಾಯಗಳಾಗ್ತಾ ಇದೆ ಅಂತ ಹೇಳಿ. ನಾವು ಕಟ್ಟತಕ್ಕಂಥ ತೆರಿಗೆ ಪಾಲೆಷ್ಟು, ನಮಗೆ ಅವ್ರು ಕೊಡ್ತಕ್ಕಂಥ ಪಾಲೆಷ್ಟು, ಇವತ್ತು ಯಾವ ರೀತಿ ರಾಜ್ಯಗಳ ಅಭಿವೃದ್ಧಿ ಕುಂಠಿತ ಆಗಲಿಕ್ಕೆ ಕೇಂದ್ರ ಸರ್ಕಾರ ಕಾರಣ ಆಗಿದೆ, ನಮ್ಮಗಳನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅಂಥೇಳಿ. ಅದ್ರ ಜೊತೆಗೆ ನಾವು ಪದೇ ಪದೇ ನೋಡ್ತಾನೆ ಇದ್ದೀವಿ ಹಿಂದಿ ಏರಿಕೆ ವಿಚಾರ ಕೂಡ. ಇದು ರಾಜ್ಯಗಳನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನ, ರಾಜ್ಯದ ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಕ್ಕಂಥದ್ದು. ಇವತ್ತು ಆರ್ಥಿಕ ನೀತಿಯಲ್ಲಿ 1% ಶೇಕಡ 1ರಷ್ಟು ತೆರಿಗೆಯನ್ನು ಕಡಿಮೆ ಮಾಡ್ತಕ್ಕಂಥ ಏನು ಪ್ರಯತ್ನ ನಡೀತಾ ಇದೆ, ನಾನು ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ. ರಾಜ್ಯದ ಜನ, ರಾಷ್ಟ್ರದ ಜನ ತಿರುಗಿ ಬಿದ್ದರೆ ಕಷ್ಟ ಆಗುತ್ತೆ. ನೀವು ನಮ್ಮ ತೆರಿಗೆ ಪಾಲನ್ನು, ನಮ್ಮ ಹಕ್ಕನ್ನು ನಮಗೆ ಕೊಡ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳಿ. ರಾಜ್ಯಗಳು ಕೇವಲ ಗುಜರಾತ್ಗೆ ಮತ್ತು ಉತ್ತರ ಪ್ರದೇಶಕ್ಕೆ ಈ ದೇಶ ಸೀಮಿತವಾಗಿಲ್ಲ. ಈ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಸಮಾನಾಂತರವಾದಂಥ ಹಕ್ಕನ್ನು ಪಡೆದಿದೆ. ಹಾಗಾಗಿ ನಿಮ್ಮ ನಡವಳಿಕೆಗಳು, ನಿಮ್ಮ ತೀರ್ಮಾನಗಳು ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ನೀವು ನ್ಯಾಯವನ್ನು ಕೊಡಬೇಕು. ಮತ್ತೆ ಪದೇ ಪದೇ ದಕ್ಷಿಣ ಭಾರತದ ರಾಜ್ಯಗಳನ್ನು ಮತ್ತು ಕರ್ನಾಟಕವನ್ನು ಕಡೆಗಣಿಸ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಈ ಹಿಂದೆನೇ ಕೂಡ ಈ ವಿಚಾರನೂ ಕೂಡ ಹೇಳಿದ್ವಿ. ಜನಸಂಖ್ಯೆಯ ಆಧಾರದ ಮೇಲೆ ಇವತ್ತು ಏನು ತೆರಿಗೆ ಹಣ ವಿಭಜನೆ ಆಗ್ತಾ ಇದೆ, ಅದೇ ರೀತಿ ಇವತ್ತು ಈಗಾಗಲೇ ಮಹಿಳಾ ಮೀಸಲಾತಿ ಮಸೂದೆ ಅನುಮೋದನೆ ಆಗಿದೆ. ಜೊತೆಗೆ ಈ ವರ್ಷ ಸೆನ್ಸಸ್ ಕೂಡ ಮಾಡುವಂಥ ಸಾಧ್ಯತೆಗಳಿದೆ. ಇದೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಕ್ಷೇತ್ರದ ಪುನರ್ವಿಂಗಡಣೆ ಆಧಾರದ ಮೇಲೆ ನಮ್ಮ ಸೀಟ್ಗಳ ಏರಿಕೆ, ಈ ಸೀಟ್ಗಳ ಏರಿಕೆ ಇರೋದನ್ನು ಜಾಸ್ತಿ ಮಾಡ್ತಾರೋ, ಇರೋದನ್ನು ಕಡಿಮೆ ಮಾಡ್ತಾರೋ, ಇದನ್ನೆಲ್ಲ ಚರ್ಚೆ ಮಾಡ್ತಾ ಹೋಯ್ತು ಅಂತ ಆದರೆ ಒಟ್ಟಾರೆ ಈ ದೇಶದ ವ್ಯವಸ್ಥೆ ಸಂಪೂರ್ಣವಾಗಿ ಉತ್ತರ ಭಾರತದವರ ಕೈಯ ಹಿಡಿತದಲ್ಲಿ ಹಿಡ್ಕೊಳ್ಳಿಕ್ಕೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಕ್ರಮ ತಗೋತಾ ಇದೆ. ಇದು ಸರಿಯಲ್ಲ. ನಾನು ಹಿಂದೆನೂ ಕೂಡ ಕರೆಯನ್ನು ಕೊಟ್ಟಿದ್ದೆ. ಈಗಲಾದರೂ ನಮ್ಮ ಕನ್ನಡಿಗರು, ನಮ್ಮ ದಕ್ಷಿಣ ಭಾರತದವರು ಒಗ್ಗಟ್ಟಾಗಿ ಈ ಒಂದು ಮಲತಾಯಿ ಧೋರಣೆ, ಈ ದಕ್ಷಿಣ ಭಾರತದವರ ಮೇಲೆ ಮಲತಾಯಿ ಧೋರಣೆಯನ್ನು, ನಮ್ಮ ಹಕ್ಕುಗಳನ್ನು ಕಸಿತಕ್ಕಂಥ ಒಂದು ಪ್ರಯತ್ನ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೂ ಕೂಡ ಸಮಾನಾಂತರವಾದಂಥ ಅವಕಾಶಗಳನ್ನು ಕೊಡ್ತಕ್ಕಂಥದ್ದನ್ನು ಏನು ಕಸಿಲಿಕ್ಕೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಧ್ವನಿಯನ್ನು ಎತ್ತಬೇಕಾಗ್ತದೆ, ಹೋರಾಟವನ್ನು ಎತ್ತಬೇಕಾಗ್ತದೆ, ನಮ್ಮ ಕೂಗನ್ನು ಗಟ್ಟಿಗೊಳಿಸ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಬೇಕು, ಒಗ್ಗಟ್ಟಾಗಿ ಚಿಂತನೆಯನ್ನು ಮಾಡಬೇಕು. ರಾಜಕೀಯ ಒಂದು ಕಡೆ ಇಡಿ, ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತೇಳಿ ಎಲ್ಲ ಪಕ್ಷದ ನಾಯಕರಿಗೆ ನಾನು ಮನವಿ ಮಾಡ್ತೇನೆ. ಹೌದು, ಈ ಕಾನೂನನ್ನು ಮಾಡಿ
ಅವರ ಸಂಖ್ಯಾಬಲದ ಮೇಲೆ ಕಾನೂನುಗಳನ್ನು ರಚನೆ ಮಾಡಿ ಆನಂತರ ನಮ್ಮನ್ನು ಸದೆ ಬಡಿತಕ್ಕಂಥದ್ದು. ಏನಾರ ಹೇಳ್ತು ಅಂತಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಕಾನೂನು ನಿಯಮಗಳು ಸುಪ್ರೀಂ ಎಲ್ಲವಾಗಿ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಕಲೆಯನ್ನು ಭಾರತೀಯ ಜನತಾ ಪಕ್ಷ ಇಟ್ಕೊಂಡಿದೆ. ಓಕೆ, ಥ್ಯಾಂಕ್ ಯು. ನನಗೂ ಒಂದು ಅರ್ಜಿ ಬಂದಿದೆ. ಕೊರಂಗು ಮುನಿರತ್ನ ನಾಯ್ಡುದು ಸ್ಟ್ಯಾಚ್ಯೂ ಮಾಡೋದಕ್ಕೆ ಅನುಮತಿ ಕೊಡಿ ಅಂತೇಳಿ. ನಾನು ಅದನ್ನು DCM ಅವ್ರಿಗೆ ಮನವಿ ಮಾಡ್ತೀನಿ. ಕೊರಂಗು ಮುನಿರತ್ನ ನಾಯ್ಡುದು ಸ್ಟ್ಯಾಚ್ಯೂ ಮಾಡಿ, ಕಬ್ಬಿಣದ ಪ್ರತಿಮೆ ಮಾಡಿ ಅಂಥೇಳಿ ಮನವಿ ಬಂದಿದೆ. ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ. ಇವರಿಬ್ರು ಡಾನ್ ಅಲ್ವಾ? ರೇಪಿಸ್ಟ್ ಬಗ್ಗೆ ನಾನೇನ್ರಿ ಮಾತಾಡ್ದಲ್ಲ. ವಿಧಾನಸೌಧದಲ್ಲಿ ರೇಪ್ ಮಾಡೋನ್ ಬಗ್ಗೆ ಎಲ್ಲ ಮಾತಾಡ್ಬೇಕಾ ನಾನು? ನೀವು ಅವನ ಬಗ್ಗೆ ಎಲ್ಲ ಕೇಳ್ತೀರಲ್ರಿ ಮಾಧ್ಯಮದವರು. ವಿಧಾನಸೌಧದಲ್ಲಿ ರೇಪ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಜಗಜ್ಜಾಹೀರಾತೆ ಆಗಿದೆ. ಅವನು ಅದ್ರ ಬಗ್ಗೆ ಮಾತಾಡ್ರಪ್ಪ. ಹೆಂಗ್ ಮಾಡ್ದ, ಏನು ಮಾಡ್ದ, ಅದ್ರ ಬಗ್ಗೆ ಆ ಚಾರ್ಜ್ ಶೀಟಲ್ಲಿ ಏನೇನಿದೆ ಅದನ್ನೆಲ್ಲ ತೆಗೆದುಕೊಂಡು ಹೋದ್ರಪ್ಪ. ದಯವಿಟ್ಟು ಅವನ ಬಗ್ಗೆ ನೀವು ಪ್ರಚಾರ ಮಾಡ್ತೀರಾ? ಅವನು ಹೇಳಿದ್ದನ್ನೆಲ್ಲ ನಮ್ಮನ್ನು ಕೇಳ್ತೀರಾ? ಅವ ರೇಪಿಸ್ಟು ನಾನು ಹೇಳಿದ್ದಲ್ಲ. ಅವ್ರು ಯಾರೋ ದೂರು ಕೊಟ್ಟಿರೋರು ಹೇಳ್ತಾ ಇದ್ದಾರೆ ನನ್ನ ರೇಪ್ ಮಾಡಿದ್ದಾರೆ, ವಿಧಾನಸೌಧದಲ್ಲಿ ರೇಪ್ ಆಗಿದೆ ಅಂತಾರೆ. ದೇವ್ರ ಕೆಲಸ ಮಾಡೋಕ್ಕೆ ಹೋದವರು ವಿಧಾನಸೌಧನ ದೇವಾಲಯ ಅಂತ ನೀವೆಲ್ಲ ಕರಿತೀರಿ. ಯಾಕೆ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ? ಅದ್ರ ಬಗ್ಗೆ ಕೇಳ್ರಿ. ರೇಪ್ ಮಾಡಿದ್ಯಾ ಇಲ್ವಾ ಅಂತ ಕೇಳ್ರಿ. ಪ್ರಶ್ನೆ ಮಾಡಿದ್ರೆ ಯಾವ ಥರ? ಎಲ್ಲಿ ಮಾಡಿದಿರಿ? ಎಲ್ಲೂ ನೋಡಲಿಲ್ಲ ನಾನು. ಚಾರ್ಜ್ ಶೀಟಲ್ಲಿ ಬಂದಿರೋದನ್ನು ಪ್ರಶ್ನೆ ಮಾಡ್ರಿ ಏನಿದೆ ಅಂತೇಳಿ. ಒಂದೊಂದು ಅಂಶನೂ ಓದಿ. ಅವನನ್ನು ವಿಧಾನಸಭೆಯಿಂದ ಇದನ್ನು ಮಾಡಬೇಕು, ನಿಷೇಧ ಮಾಡಬೇಕು. ಆ ಕೇಸು ನಿರ್ದೋಷಿ ಅಂತ ತೀರ್ಮಾನ ಆಗಿ ಈಚೆ ಬರೋವರೆಗೂ ಅವನ ಆಚೆ ಕಳಿಸ್ಬೇಕು. ನೀವೆಲ್ಲ ಮಾಧ್ಯಮದವರು ಇದಕ್ಕೆ ಕಡಿವಾಣ ಹಾಕಬೇಕು. ಅಲ್ಲ ರೀ, ಸ್ವಲ್ಪ ಹೇಳ್ತೀನಿ ಕೇಳಿಲಿ. ವಿಧಾನಸೌಧದಲ್ಲಿ ಮಂತ್ರಿ ಕೊಠಡಿನಲ್ಲಿ ರೇಪ್ ಆಗಿದೆ, ಇದು ಅತ್ಯಾಚಾರ ಆಗಿದೆ ಅಂತ ಅಂದರೆ ವಿಧಾನಸೌಧ ಏನು ಇದ್ರ ಸೆಂಟ್ರಾ ಅದು? ಅದ್ರ ಬಗ್ಗೆ ಮಾತಾಡ್ರಪ್ಪ. ಯಾಕೆ ಏನೇನೋ ಮಾತಾಡ್ತೀರಿ? ಅದನ್ನು ಚರ್ಚೆ ಮಾಡ್ರಪ್ಪ. ರಾಜ್ಯ ಜನ ಕೇಳ್ರಿ. ಒಕ್ಕಲಿಗರ ಮೇಲೆ ಪ್ರೀತಿ ಯಾವಾಗ ಬಂದಿದೆ ಅಂತ ಅಂದರೆ ಒಕ್ಕಲಿಗರ ಮೇಲೆ ಪ್ರೀತಿ ಈಗಲ್ಲ ಬಂದಿರೋದು. ಅವ್ರ ತಾಯಿ ಅವ್ರ ಹೆಂಡ್ತಿನೆಲ್ಲ ಮಾಡಿದ್ನಲ್ಲ ಆವಾಗ. ಯಾವ್ಯಾವ ಪದಗಳನ್ನು, ಅವಾಚ್ಯ ಪದಗಳನ್ನು ಬಳಸಿದ್ದಾರೆ ಅದನ್ನು ಮುಚ್ಕೊಳ್ಳಿಕ್ಕೆ ಮುಖವಾಡ ಹಾಕೊಂಡು ಬಂದಿರತಕ್ಕಂಥ ಒಬ್ಬರು ರೇಪ್ ಮಾಡ್ತಕ್ಕಂಥ ಒಂದು ನಿರ್ದೋಷಿ ಅಂತ ಪ್ರೂವ್ ಮಾಡ್ಕೊಂಡು ಬರಲಿ.